ಇತ್ತೀಚಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ನಡುವೆ ಜಾತಿ ಧರ್ಮದ ಹೆಸರಿನಲ್ಲಿ ಅಸಹನೆ ಹಾಗೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರಹೀಂ ನಗರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಜಾತಿ ಧರ್ಮದ ಭೇದಗಳನ್ನ ಬದಿಗಿಟ್ಟು ಒಟ್ಟಾಗಿ ಸೇರಿ ಶ್ರೀರಾಮನ ಭಾವಚಿತ್ರವನ್ನ ಪ್ರತಿಷ್ಠಾಪಿಸಿ ಶ್ರೀರಾಮನ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಜಿಟಿ ಪಾಲಯ್ಯ ಮಾತನಾಡಿ, ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಏಕತೆ ಮಹತ್ವದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡೂ ಸಮುದಾಯದವರು ಒಂದಾಗಿ ಸೇರಿ ರಾಮನವಮಿಯನ್ನ ಆಚರಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮಸೀದಿ ಕಾರ್ಯದರ್ಶಿ ಮುಬಾರಕ್ ಅವರು ಮಾತನಾಡಿ, ಹಿಂದೂ ಮುಸ್ಲಿಂ ಭೇದ ಭಾವವನ್ನ ಮರೆತು ಹಬ್ಬವನ್ನ ಆಚರಿಸುವಂತದ್ದು ಅತ್ಯಂತ ಸಂತೋಷದ ವಿಚಾರ. ರಾಮ ಮತ್ತು ರಹೀಂ ಇಬ್ಬರು ಕೂಡ ಮಾನವ ಕುಲಕ್ಕೆ ಒಂದೇ ಅನ್ನುವಂತಹ ಭಾವನೆಯೊಂದಿಗೆ ನಾವು ಜಾತಿ ಮತ ಪಂಥಗಳನ್ನೆಲ್ಲ ಬಿಟ್ಟು ಮನುಷ್ಯತ್ವವೇ ಮುಖ್ಯ ಅಂತ ಹೇಳಿ ಸಂದೇಶವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದಂತಹ ಮುಬಾರಕ್, ಸೈಯದ್ ಸಾದಿಕ್, ತಿಪ್ಪೇಸ್ವಾಮಿ, ಮಂಜುನಾಥ್, ನಾಗೇಶ್ ಸೇರಿದಂತೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು. ಮೊಹಮ್ಮದ್ ರಫಿ ಅಂತ ರಾಮ ಮತ್ತು ರಹೀಂ ಎಲ್ಲ ಒಂದೇ, ಎಲ್ಲ ಜನರು ಸೇರಿ ಎಲ್ಲ ಏಕ ಭಾವಕತೆಯಿಂದ ರಾಮನವಮಿಯನ್ನು ಆಚರಿಸುತ್ತಿದ್ದೇವೆ ನಮ್ಮ ರಹೀಂ ನಗರದಲ್ಲಿ. ಹಾಗೂ ನಮ್ಮ ರಾಜ್ಯದ ಎಲ್ಲ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ, ಎಲ್ಲ ಬಾಂಧವರಿಗೆ ಸೇರಿ ರಾಮನವಮಿ ಶುಭಾಶಯಗಳು. ಹಿಂದೂ ಬಾಂಧವರಿಗೆ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಹಾಗೂ ನಮ್ಮ ಭಾರತ ದೇಶದ ಎಲ್ಲ ಬಂಧುಗಳಿಗೆ ರಾಮನವಮಿಯ ಶುಭಾಶಯಗಳು. ಹೆಸರು ಪ್ರಹ್ಲಾದ್ ಅಂತ ಹೇಳ್ಬಿಟ್ಟು ನಗರಸಭಾ ಸುಜಾತ ಪ್ರಹ್ಲಾದ್ ಅವರ ಮನೆಯವರು. ನಮಗೆ ಇದೇ ರಾಮನವಮಿ ಅಂತೇನಲ್ಲ, ಪ್ರತಿಯೊಬ್ಬ ಹಬ್ಬ ಆಚರಣೆಗಳು ಸಮೇತ ನಾವು ಹಿಂದೂ ಮುಸ್ಲಿಮ್ಸು ಕಲ್ತೆ ಮಾಡ್ತೀವಿ. ನಮ್ಮ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ಅವರು ಆಚರಣೆ ಮಾಡೋದು, ರಂಜಾನ್ ಹಬ್ಬದಲ್ಲಿ ನಾವು ಆಚರಣೆ ಮಾಡೋದು, ಇದು ಇವತ್ತಿಂದಲ್ಲ ಸುಮಾರು 50 ವರ್ಷದಿಂದ ನಮ್ಮ ಹಿರಿಯರು ಮಾಡ್ಕೊಂಬಂದಿರೋ ಕಾರ್ಯಕ್ರಮಗಳು ಏನಿದಾವೋ ಅವನ್ನ ನಾವು ಮತ್ತು ನಮ್ಮ ಅನುಚರಗಳಾಗಿ ನಮ್ಮ ಜೊತೆಗಿರೋರಾಗಿ ಚಿಕ್ಕ ಮಕ್ಕಳಿಗೂ ಅದನ್ನೇ ಕಲಿಸ್ತಾ ಬಂದಿದ್ದೀವಿ. ರಹೀಂ ನಗರ ಅನ್ನೋದು ಇದು ಇಲ್ಲಿ ರಹೀಂ ಮೊಹಮ್ಮದ್ ಬಿಟ್ಟರೆ ರಾಮನು ಜೊತೆಗಿದ್ದಾನೆ ಅಂತ ನಾವು ಭಾವಿಸ್ತೀವಿ. ಮತ್ತು ಇನ್ನೊಂದು ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಇಲ್ಲಿನ ಜನ ಮುಸ್ಲಿಮ್ಸು ಮತ್ತು ಹಿಂದೂ ಅಂತ ಯಾವತ್ತೂ ಯಾವ ಭೇದ ಭಾವನೂ ಮಾಡ್ತಿಲ್ಲ. ಅವ್ರ ಮನೆಯಲ್ಲಿ ಏನೇ ಆದ್ರೂ ನಮ್ಮನ್ನು ಅವರು ಪ್ರೀತಿಯಿಂದ ಕರೀತಾರೆ, ನಮ್ಮ ಮನೆಯಲ್ಲಿ ಏನಾದರೂ ನಾವು ಪ್ರೀತಿಯಿಂದ ಕರಿತೀವಿ. ನಾವು ರಾಮನವಮಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ. ಎಲ್ಲರೂ ಸೇರಿ ನಾವು ಇದನ್ನು ಕೊಡಿಸ್ತೀವಿ, ನಾವು ಅದನ್ನು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಭಕ್ತಿ ಅನುಸಾರವಾಗಿ ಎಲ್ಲರೂ ಕೈ ಜೋಡಿಸಿ, ಬರೀ ಹಿಂದುಗಳೇ ಅಂತಲ್ಲ ಮುಸ್ಲಿಮ್ಸ್ ಬಾಂಧವರು ಎಲ್ಲರೂ ಕೈ ಜೋಡಿಸಿ ಈ ರಾಮನವಮಿನ ಇಷ್ಟು ಯಶಸ್ವಿ ಆಗೋದಕ್ಕೆ ಕಾರಣಭೂತರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.